ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಯಾರೇ ನನ್ನ ವಿಡಿಯೋಸ್ನ ನೋಡ್ತಾ ಇರ್ತೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ್ರೆ ಡನ್. ಫ್ರೆಂಡ್ಸ್, ಇವತ್ತು ನಾನು ಹೋಗಿದ್ದೆ ಜಮಕೋಟೆಯಿಂದ ಸುಮಾರು ಒಂದು 15 ಕಿಲೋಮೀಟರ್ ಇರೋ ಮಳಮಾಚನಹಳ್ಳಿ ಅಂತಕ್ಕಂಥ ಒಂದು ಊರಿಗೆ ನಾನು ಸ್ಕ್ಯಾನಿಂಗ್ ಮಾಡಲಿಕ್ಕೆ ಹೋಗಿದ್ದೆ. ಈ ಕಸ್ಟಮರು ನನ್ನ ಫಾಲೋವರ್ ಅಂತೆ, ನನ್ನ ಕೈಯಲ್ಲೇ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಹೇಳಿದ್ರು. ನಾನು ನೈಟ್ ಹೊತ್ತು ಈ ಬೋರ್ವೆಲ್ನ ಸ್ಕ್ಯಾನಿಂಗ್ ಮಾಡೋಕ್ಕಂತ ಹೋಗಿದ್ದೆ. ಇದು ಬಂದು ಕೇಸಿಂಗು 140 ಅಡಿ ಬಿದ್ದಿದೆ. ಬಟ್ ಮೇಲೆ 1 ಅಡಿಯಿಂದ 970 ಅಡಿವರೆಗೂ ಯಾವುದೇ ರೀತಿಯ ನೀರು ಅಂತಕ್ಕಂಥದ್ದು, ಒಂದೇ ಒಂದು ಡ್ರಾಪ್ ನೀರು ಅಂತಕ್ಕಂಥದ್ದು ಈ ಬೋರಲ್ಲಿ ಸಿಕ್ಕಿಲ್ಲ. ಅಲ್ಲಿಂದ 995 ಅಡಿಯಲ್ಲಿ ಫಸ್ಟ್ ಗ್ಯಾಪ್ ಸ್ಟಾರ್ಟ್ ಆಗಿದೆ. ಅದಾದಮೇಲೆ 998 ಅಡಿಯಲ್ಲಿ ಒಂದು ಗ್ಯಾಪ್ ಅಂತಕ್ಕಂಥದ್ದು ಸಿಕ್ಕಿದೆ. ಬಟ್ 1035 ಅಡಿಯಲ್ಲಿ ಒಂದು ಗ್ಯಾಪ್ ಕೂಡ ಸಿಕ್ಕಿದೆ. ಅದಾದಮೇಲೆ 1080 ಅಡಿ ಮೇನ್ ಗ್ಯಾಪು ತುಂಬಾ ಹೆವಿ ಪ್ರೆಷರ್ ನೀರು ಸಿಕ್ಬಿಟ್ಟಿದೆ ಫ್ರೆಂಡ್ಸ್. 3 ರಿಂದ 4 ಇಂಚ್ ನೀರು 1080 ಅಡಿಯಲ್ಲಿ ಸಿಕ್ಕಿದ ಮೇಲೆ ಕೇವಲ ಒಂದು 7 ಅಡಿ ಮಾತ್ರ ಡ್ರಿಲ್ಲಿಂಗ್ ಮಾಡೋಕ್ಕಾಗಿದೆ. ಅದಾದಮೇಲೆ ಬೋರ್ ಯಾವುದೇ ರೀತಿ ಡ್ರಿಲ್ಲಿಂಗ್ ಮಾಡೋಕ್ಕಾಗಲಿಲ್ಲ. ಅದೃಷ್ಟ ಅಂದರೆ ಇದಲ್ಲ ಫ್ರೆಂಡ್ಸು, ಮೇಲೆಯಿಂದ ಅವರು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿರಲಿಲ್ಲ ಅಂತ ಫ್ರೆಂಡ್ಸ್. 970 ಅಡಿ ಹೋಗೋವರೆಗೂ ಇನ್ನು ನಮಗೆ ನೀರೇ ಸಿಕ್ಕಲ್ಲ ಅಂತ ಅಂದ್ಕೊಂಡು ಓಡಿಸಿದ್ದಾರೆ. ಬಟ್ ಅದೃಷ್ಟ ನೋಡ್ರಿ, ಕೇವಲ 100-120ರಲ್ಲಿ ಸುಮಾರು 1 2 3 4 5 6 ಗ್ಯಾಪ್ಗಳಂತಕ್ಕಂಥದ್ದು ಇವರಿಗೆ ಸಿಕ್ಕಿದೆ ಫ್ರೆಂಡ್ಸು. ತುಂಬಾನೇ ಅದೃಷ್ಟವಂತರು ಇವರು. 2 ರಿಂದ 3 ಇಂಚು ಪಕ್ಕ ಖಂಡಿತವಾಗಲೂ ನೀರಿದೆ ಇದರಲ್ಲಿ. ಕ್ಲಿಯಾರಿಟಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ಸ್ನೇಹಿತರೆ, ನೀವು ಇದೇ ರೀತಿ ಏನನ್ನ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ. ನಮ್ದು ಬಂದು ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ಸರ್ವಿಸ್. ನಮ್ದು HD ಕ್ಲಾರಿಟಿ ವಿಡಿಯೋ ಸಿಗುತ್ತೆ, ನೋಡ್ಬೋದು ನೀವು ಯಾವ ರೀತಿ ಕ್ಲಾರಿಟಿ ಇದೆ ಅಂತ. ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ. ನಾವು ಬೆಂಗಳೂರು ಗ್ರಾಮಾಂತರ ಎಲ್ಲಾ ಸೈಡು ಬಂದು ಬೋರ್ವೆಲ್ ಸ್ಕ್ಯಾನಿಂಗ್ ಅಂತಕ್ಕಂಥ ಮಾಡ್ಕೊಡ್ತೀರಾ ಅಂತ ಹೇಳ್ತಾ ನೋಡ್ಬೋದು. ಈ ಗ್ಯಾಪ್ಸ್ ನೋಡ್ರಿ, 1087 ಅಡಿ ಗ್ಯಾಪು ಇದೆ ಫ್ರೆಂಡ್ಸ್. ಇದಾದ್ಮೇಲೆ ಸಿಕ್ಕಾಪಟ್ಟೆ ನೀರು ಸಿಕ್ಕಿದೆ ಫ್ರೆಂಡ್ಸ್. ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಈ ಬಾವಿ. ಸುಮಾರು ನನ್ನ ಪ್ರಕಾರ ಈ ಕಡೆ ಒಂದು 3 ಅಡಿ, ಈ ಕಡೆ ಒಂದು 3 ಅಡಿ, ಮತ್ತೆ ಒಳಗಡೆ ಎಷ್ಟು ಉದ್ದ ಲೆಂತ್ ಇದೆ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಈ ಗ್ಯಾಪ್ನ. ಆ ಗ್ಯಾಪ್ನ ನಿಮಗೆ ಪೂರ್ತಿ ಕ್ಲಿಯರ್ ಆಗಿ ತೋರಿಸ್ತೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ನೋಡ್ಬೋದು ಯಾವ ರೀತಿ ಗ್ಯಾಪ್ ಇದೆ ಅಂತ. ಈ ಗ್ಯಾಪ್ ಸಿಕ್ಕಿದ ಮೇಲೆ ಅಂತೂ ಇವರಿಗೆ ನೀರು ಬೋರು ಯಾವುದೇ ಕಾರಣಕ್ಕೂ ಲಾರಿಯಲ್ಲಿ ಡ್ರಿಲ್ಲಿಂಗ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ರಾಡ್ ಹೋಗೋಕ್ಕೆ ಸುಮಾರು 1 ರಿಂದ 1.5 ಅವರ್ ಟೈಮ್ ತಗೊಂತಂತೆ ಫ್ರೆಂಡ್ಸ್. ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಇದಾದ್ಮೇಲೆ ಕೇವಲ ಒಂದು 7 ಅಡಿ ಅಷ್ಟೇ ಡ್ರಿಲ್ಲಿಂಗ್ ಮಾಡಿದ್ದಾರೆ. ಈ ರೀತಿ ಹೈ ಪ್ರೆಷರ್ ನೀರು ಸಿಕ್ಕೋದ್ರಿಂದ ಲಾರಿ ಅವರು ಡ್ರಿಲ್ಲಿಂಗ್ ಮಾಡಲಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಒಂದು ರಾಡ್ ಓಡೋ ಖರ್ಚು ಡೀಸೆಲ್ ಸಿಕ್ಕಾಪಟ್ಟೆ ಕುಡಿಯುತ್ತೆ ಅಂತ. ಎಲ್ಲ ರೈತರಿಗೂ ಈ ರೀತಿ ನೀರು ಸಿಕ್ಕಿದ್ರೆ ತುಂಬಾನೇ ಅದೃಷ್ಟ. ಮತ್ತು ಈ ತರ ನೀರು ಸುಮಾರು ಒಂದು 2 ಎಕರೆ ಆರಾಮಾಗಿ ಮೇಂಟೈನ್ ಮಾಡಬಹುದು. ತೊಟ್ಟಿ ಅಥವಾ ಡೈರೆಕ್ಟ್ ಬೋರಿಂದ ಸಹ ಯೂಸ್ ಮಾಡಬಹುದು. ನೋಡ್ಬೋದು ಈ ಡೀಪಲ್ ಸಿಗೋ ನೀರು ಸಾಮಾನ್ಯವಾಗಿ ಎಷ್ಟೇ ವರ್ಷ ಆದ್ರೂ ಡ್ರೈ ಆಗಲ್ಲ ಸ್ನೇಹಿತರೆ. ನೋಡ್ಬೋದು ಈ ಗ್ಯಾಪ್ ಎಷ್ಟು ದೊಡ್ಡದಿದೆ ಅಂತ. ಇದಾದ್ಮೇಲೆ ನಿಮಗೆ ಬಾಟಮ್ ಸಹ ನಾನು ತೋರಿಸ್ತೀನಿ, ನೋಡ್ಬೋದು ಬಾಟಮ್. ಅದಾದ್ಮೇಲೆ ಕೇವಲ 7 ಅಡಿ ಫ್ರೆಂಡ್ಸ್ ಡ್ರಿಲ್ ಆಗಿರೋದು. ಕರೆಕ್ಟಾಗಿ 1080 ಅಡಿವರೆಗೂ 1090 ಅಡಿವರೆಗೂ ಡ್ರಿಲ್ ಆಗಿದೆ. ಬಟ್ ಒಂದು 3 ಅಡಿ ಕ್ಲೋಸ್ ಆಗಿದೆ. ನೋಡ್ಬೋದು ನೀವು ಯಾವ ರೀತಿ ಡೆಸ್ಟ್ ಪಾರ್ಟಿಕಲ್ಸ್ ಹೋಗಿ ಕೆಳಗಡೆ ಕುತ್ಕೊಂತಿದೆ ಅಂತ. ಇನ್ನೂ ಸ್ವಲ್ಪ ಡ್ರಿಲ್ಲಿಂಗ್ ಮಾಡಿದರೆ ಇವರಿಗೆ ಪ್ಲಸ್ ಪಾಯಿಂಟ್ ಆಗ್ತಿತ್ತು ಹೊರತು ಯಾವುದೇ ರೀತಿ ತೊಂದರೆ ಆಗ್ತಾ ಇರಲ್ಲ. ಲಾರಿ ಅವರು ಇಲ್ಲಿಗೆ ಡ್ರಿಲ್ಲಿಂಗ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಸ್ಟಾಪ್ ಮಾಡಿದ್ದಾರೆ. ಈ ವಿಡಿಯೋನ ಇಷ್ಟ ಆದರೆ ಆದಷ್ಟು ಈ ವಿಡಿಯೋನ ಜನಗಳಿಗೆ ಶೇರ್ ಮಾಡಿ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ.